Hello students, let us start with chapter 13, part 7, and the chapter name is Organisms and Population, and the today's subheading is Growth Models. ಸೊ ಇವತ್ತಿನ ಸಬ್ಹೆಡಿಂಗ್ ಏನಿದೆ ಅಂತಂದರೆ ಗ್ರೋತ್ ಮಾಡಲ್ಸ್ ಅಂತ ಇದೆ. ಸೊ ಈ ಸಬ್ಹೆಡಿಂಗ್ಸ್ನಲ್ಲಿ ನಾವೇನಿದೆ ಅಂತಂದರೆ ಎರಡು ಸಬ್ ಟಾಪಿಕ್ಸನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಫಸ್ಟ್ ಒನ್ ಏನಿದೆ ಅಂತಂದರೆ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಆ್ಯಂಡ್ ದ ಸೆಕೆಂಡ್ ಒನ್ ಏನಿದೆ ಅಂದರೆ ಲಾಜಿಸ್ಟಿಕ್ ಗ್ರೋತ್ ಅಂತ ಇದೆ. ಸೊ ಇವಾಗ ಫಸ್ಟ್ ಒನ್ ಸ್ಟಡಿ ಮಾಡೋಣ. ಸೊ ಲೆಟ್ ಅಸ್ ಸ್ಟಡಿ ದ ಫಸ್ಟ್ ಒನ್, ಎಕ್ಸ್ಪೊನೆನ್ಷಿಯಲ್ ಗ್ರೋತ್. ರಿಸೋರ್ಸಸ್ ಅವೈಲಬಿಲಿಟಿ, ರಿಸೋರ್ಸಸ್ ಅಂದಾಗೇನಿದೆ ಫುಡ್ ಆ್ಯಂಡ್ ಸ್ಪೇಸ್ ಈಸ್ ಎಸೆನ್ಷಿಯಲ್ ಫಾರ್ ಅನ್ಇಂಪೆಡೆಡ್ ಪಾಪ್ಯುಲೇಷನ್ ಗ್ರೋತ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ರಿಸೋರ್ಸಸ್ ಅಂತ ವರ್ಡ್ ಕೊಡ್ತಾ ಇದ್ದಾರೆ. ರಿಸೋರ್ಸಸ್ ಅಂದರೆ ಯಾವುದ್ಯಾವುದು, ಫುಡ್ಡು ಮತ್ತು ಸ್ಪೇಸ್. ಎಸೆನ್ಷಿಯಲ್ ಇದೆ, ಎಸೆನ್ಷಿಯಲ್ ಎದಕ್ಕಿದೆ ಅಂತಂದರೆ ಫಾರ್ ದ ಪಾಪ್ಯುಲೇಷನ್ ಗ್ರೋತ್ ವಿಚ್ ಇಸ್ ನಾಟ್ ಅಬ್ಸ್ಟ್ರಕ್ಟೆಡ್ ಆರ್ ನಾಟ್ ಸ್ಟಾಪ್ಡ್. ಅನ್ಇಂಪೆಡೆಡ್ ಅಂತಂದರೆ ನಾಟ್ ಅಬ್ಸ್ಟ್ರಕ್ಟೆಡ್ ಆರ್ ನಾಟ್ ಸ್ಟಾಪ್ಡ್ ಅಂತ ಬರುತ್ತೆ. ಸೊ ಈಗ ಪಾಪ್ಯುಲೇಷನ್ ಗ್ರೋತ್ ಆಗಬೇಕಾಗಿತ್ತು ಅಂತಂದರೆ ಪಾಪ್ಯುಲೇಷನ್ ಗ್ರೋತ್ನಲ್ಲಿ ಏನಾಗಬೇಕು, ರಿಸೋರ್ಸಸ್ ಬೇಕಾಗುತ್ತೆ, ಫುಡ್ ಬೇಕಾಗುತ್ತೆ, ಸ್ಪೇಸ್ ಬೇಕಾಗುತ್ತೆ. ಸೊ ಯಾಕಂದರೆ ಪಾಪ್ಯುಲೇಷನ್ ಗ್ರೋತ್ ಆಗಬೇಕಾಗತ್ತಂದ್ರೆ ಯಾವುದು ಅಬ್ಸ್ಟ್ರಾಕಲ್ಸು ಇರಬಾರ್ದು, ಯಾವುದು ಏನು ಗ್ರೋತ್ ಸ್ಟಾಪ್ ಆಗಬಾರ್ದು ಅಂತ ಅರ್ಥ. ಸೊ ಇಫ್ ದ ರಿಸೋರ್ಸಸ್ ಆರ್ ಅನ್ಲಿಮಿಟೆಡ್, ಈಚ್ ಸ್ಪೀಶೀಸ್ ಶೋ ಇಟ್ಸ್ ಇನ್ನೇಟ್ ಪೊಟೆನ್ಷಿಯಲ್ ಟು ಗ್ರೋ ಇನ್ ನಂಬರ್. ಇಲ್ಲೇನು ಹೇಳ್ತಾ ಇದ್ದಾರೆ, ಒಂದು ವೇಳೆ ರಿಸೋರ್ಸಸ್ಸು ಫುಡ್ಡು ಮತ್ತು ಸ್ಪೇಸ್ ಅನ್ಲಿಮಿಟೆಡ್ ಅಂತ ಇದ್ದಾಗ ಆವಾಗ ಪರ್ಟಿಕ್ಯುಲರ್ ಸ್ಪೀಶೀಸ್ ಏನಿದೆ ಅಂತಂತಂದರೆ ಜಾಸ್ತಿ ನಂಬರ್ನಲ್ಲಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ದೆನ್ ದ ಪಾಪ್ಯುಲೇಷನ್ ಗ್ರೋಸ್ ಇನ್ ಅ ಎಕ್ಸ್ಪೊನೆನ್ಷಿಯಲ್ ಆರ್ ಜಾಮೆಟ್ರಿಕಲ್ ಫ್ಯಾಷನ್. ನೀವು ತಳಗಡೆ ಏನಿದೆ ಅಂದರೆ ಒಂದು ಸ್ಲೈಡ್ ನೋಡ್ಬೋದು ನಾವು. ಫಸ್ಟ್ 1 ಅಂತ ನಂಬರ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಸ್ವಲ್ಪನೇ ಏನಿದೆ ಅಂತಂದರೆ ಬ್ಯಾಕ್ಟೀರಿಯಾ ಇದೆ. ನೆಕ್ಸ್ಟು 2ನಲ್ಲಿ ಏನಿದೆ ಅಂದರೆ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಯಿತು. 3ನಲ್ಲಿ ಏನಿದೆ ಅಂತಂದರೆ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಯಿತು. ಸೊ ಇದು ಏನು ಅರ್ಥ ಆಗುತ್ತೆ ಅಂದರೆ, ಒಂದು ವೇಳೆ ಸ್ಪೀಶೀಸಿಗೆ ಪರ್ಟಿಕ್ಯುಲರ್ ರಿಸೋರ್ಸಸ್ಸು ಅನ್ಲಿಮಿಟೆಡ್ ಇದ್ದಾಗ ಜಾಮೆಟ್ರಿಕಲ್ ಫ್ಯಾಷನ್ನಲ್ಲಿ ಏನಿದೆ ಅಂದರೆ ಎಕ್ಸ್ಪಾಂಡ್ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟು ಎಕ್ಸ್ಪೊನೆನ್ಷಿಯಲ್ ಗ್ರೋತ್ನಲ್ಲಿ ಏನಿದೆ ಅಂದರೆ, ಇಫ್ ಇನ್ ಅ ಪಾಪ್ಯುಲೇಷನ್ ಆಫ್ ಸೈಜ್ ಎನ್, ಸೊ ಪಾಪ್ಯುಲೇಷನ್ ಸೈಜ್ ಆರ್ ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ಎನ್ ಅಂತ ಕನ್ಸಿಡರ್ ಮಾಡಿದಾಗ ದ ಬರ್ತ್ ರೇಟ್ ಪರ್ ಕ್ಯಾಪಿಟಾ ಬರ್ತ್. ಸೊ ನಮಗೆ ಗೊತ್ತಿರೋ ಪ್ರಕಾರ ಪರ್ ಕ್ಯಾಪಿಟಾ ಅಂದರೆ ನಂಬರ್ ಆಫ್ ಆಫ್ಸ್ಪ್ರಿಂಗ್ಸ್ ಪ್ರೊಡ್ಯೂಸ್ ಪರ್ ಯೂನಿಟ್ ಟೈಮ್ ಆರ್ ರೀಪ್ರೆಸೆಂಟೆಡ್ ಆ್ಯಸ್ ಬಿ. ಸೊ ಬರ್ತ್ ರೇಟನ್ನು ರೀಪ್ರೆಸೆಂಟ್ ಏನು ಮಾಡ್ತೀವಿ, ಬಿ ಅಂತ ಮಾಡ್ತೀವಿ. ಆ್ಯಂಡ್ ಡೆತ್ ರೇಟ್ ಪರ್ ಕ್ಯಾಪಿಟಾ ಡೆತ್ಸ್ ಆ್ಯಸ್ ಡಿ. ಸೊ ನಂಬರ್ ಆಫ್ ಆಫ್ಸ್ಪ್ರಿಂಗ್ಸ್ ಡೈ ಪರ್ ಯೂನಿಟ್ ಟೈಮ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅದನ್ನು ಡಿ ಅಂತ ಹೇಳ್ತೀವಿ. ದೆನ್ ದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಎನ್ ಡ್ಯೂರಿಂಗ್ ದ ಟೈಮ್ ಪೀರಿಯಡ್ ಟಿ. ಸೊ ಈಗ ಏನಿದೆ ಪಾಪ್ಯುಲೇಷನ್ ಸೈಜ್ ಆರ್ ಪಾಪ್ಯುಲೇಷನ್ ಡೆನ್ಸಿಟಿ ಏನಿದೆ, ಇನ್ಕ್ರೀಸ್ ಆರ್ ಡಿಕ್ರೀಸ್ ವಿತ್ ರೆಸ್ಪೆಕ್ಟ್ ಟು ಎನ್ ಏನಾಗ್ತಾ ಇದೆ ವಿತ್ ಟೈಮ್ ಏನಿದೆ, ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಡಿ ಎನ್ ಬೈ ಡಿ ಟಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇವಾಗ ಅದು ಈಕ್ವೇಷನ್ ಏನಂತ ಬರುತ್ತೆ, ಡಿ ಎನ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಬಿ ಮೈನಸ್ ಡಿ. ಸೊ ಬಿ ಅಂದಾಗ ಏನಿದೆ ಅಂತಂದರೆ ಬರ್ತ್ ಬರುತ್ತೆ, ಡಿ ಅಂದಾಗ ಏನಿದೆ ಅಂದರೆ ಡೆತ್ ರೇಟ್ಸ್ ಬರುತ್ತೆ. ಸೊ ಇವೆರಡೂ ಏನಿದೆ ಅಂತಂದರೆ ಜೊತೆಗೆ ಇಂಟು ಎನ್ ಬರುತ್ತೆ. ಸೊ ಆವಾಗ ಲೆಟ್ ಬಿ ಮೈನಸ್ ಡಿ ಈಸ್ ಈಕ್ವಲ್ಸ್ ಟು ಆರ್. ಆರ್ ಏನಿದೆ, ಇಂಟ್ರೆನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್. ಸೊ ದ್ಯಾನ್ ಡಿ ಎನ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಆರ್ ಎನ್. ಸೊ ಯಾಕಂತಂದರೆ ಬಿ ಮೈನಸ್ ಡಿ ಅನ್ನು ಏನಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಆರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ನೀವು ಏನಿದೆ ಅಂದರೆ ತಳಗಡೆ ಒಂದು ಇಮೇಜ್ನಲ್ಲಿ ನೋಡ್ಬೋದು, ರೆಡ್ ಕಲರ್ ಇರೋದು ಎ ಅಂತ ಕೊಟ್ಟಿರೋದೇನಿದೆ ಅಂದರೆ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಇದೆ. ಯಾವಾಗ ಆ ರೀತಿ ಆಗುತ್ತೆ ಅಂದರೆ, ಯಾವಾಗ ರಿಸೋರ್ಸಸ್ಸು ಅನ್ಲಿಮಿಟೆಡ್ ಇದ್ದಾಗ ಏನಿದೆ ಅಂತಂದರೆ ಎಕ್ಸ್ಪೊನೆನ್ಷಿಯಲ್ ಆರ್ ಜಾಮೆಟ್ರಿಕಲ್ ಫ್ಯಾಷನಲ್ಲಿ ಏನಿದೆ ಅಂತಂದರೆ ಎಕ್ಸ್ಪಾಂಡ್ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ನಲ್ಲಿ ಏನಿದೆ, ಆರ್ ಅಂದರೆ ಏನು, intrinsic rate of natural increase is an important parameter for assessing the impact of any biotic or abiotic factors on ಪಾಪ್ಯುಲೇಷನ್ ಗ್ರೋತ್. ಸೊ ಪಾಪ್ಯುಲೇಷನ್ ಗ್ರೋತ್ ಆಗಬೇಕಾಗಿತ್ತು ಅಂದರೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಬೇಕಾಗಿತ್ತು ಅಂತಂದರೆ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಎರಡೂ ಕನ್ಸಿಡರ್ ಆಗುತ್ತೆ. ಅಂದರೆ ಬಯೋಟಿಕ್ ಆ್ಯಂಡ್ ಆರ್ ಅಬಯೋಟಿಕ್ ಫ್ಯಾಕ್ಟರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವೆರಡನ್ನು ಏನಂತ ಕನ್ಸಿಡರ್ ಮಾಡಿದ್ದಾರೆ ಅಂತಂದರೆ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ನೆಕ್ಸ್ಟು ದ ಆರ್ ವ್ಯಾಲ್ಯೂ ಆಫ್ ಅ ನಾರ್ವೆ ರ್ಯಾಟ್. ಸೊ ಏನಂತ ಹೇಳಿದ್ದಾರೆ, ಸೊ ಆರ್ ವ್ಯಾಲ್ಯೂ ಏನಿದೆ, ಆರ್ ಅಂದರೆ ಏನು, ಇಂಟ್ರೆನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್. ಸೊ ಇದು
ಇವ್ರದ್ದು ನಾರ್ವೆ ರ್ಯಾಟ್ದು ಎಷ್ಟಿದೆ 0.015. ಮತ್ತು ನೆಕ್ಸ್ಟು ದ ಆರ್ ವ್ಯಾಲ್ಯೂ ಫಾರ್ ಫ್ಲೋರ್ ಬೀಟಲ್. ಸೊ ಎಷ್ಟಿದೆ ಆರ್ ವ್ಯಾಲ್ಯೂ ಅಂದರೆ 0.12. ಸೊ ಥರ್ಡ್ ಒನ್ ಏನಿದೆ ದ ಆರ್ ವ್ಯಾಲ್ಯೂ ಫಾರ್ ಅ ಹ್ಯೂಮನ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಯಾವ ಇಯರ್ನಲ್ಲಿ? ಸೊ 1981. ಸೊ ಆರ್ ವ್ಯಾಲ್ಯೂ 0.0205 ಆರ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ನಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದರೆ ದ ಇಂಟಿಗ್ರಲ್ ಫಾರ್ಮ್ ಆಫ್ ಅನ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಈಕ್ವೇಷನ್ ಇಸ್. ಸೊ ಈಗ ಒಂದು ಇಂಟಿಗ್ರೇಷನ್ ಫಾರ್ಮ್ನಲ್ಲಿ ನಾವು ಎಕ್ಸ್ಪಾಂಡ್ ಆಗ್ತಾ ಇರುವ ಈ ಗ್ರೋತ್ ಬಗ್ಗೆ ಮಾತಾಡ್ತಾ ಇರುವಾಗ ಸೊ ಯಾವ ರೀತಿ ಇಂಟಿಗ್ರಲ್ ಫಾರ್ಮ್ನಲ್ಲಿ ಒಂದು ಈಕ್ವೇಷನ್ ಕೊಡ್ತೀವಿ ಅಂದರೆ NT ಈಸ್ ಈಕ್ವಲ್ಸ್ ಟು N0 e⁻RT ಅಂತ ಇದೆ. ಸೊ ಇಲ್ಲಿ NT ಅಂದಾಗ ಏನಿದೆ ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ಟರ್ ಟೈಮ್ T. ಸೊ N0 ಅಂದಾಗ ಪಾಪ್ಯುಲೇಷನ್ ಡೆನ್ಸಿಟಿ ಎಟ್ ಟೈಮ್ ಝೀರೋ ಅಂದಾಗ ಬಿಗ್ನಿಂಗ್ಲಿಂದ ಬರುತ್ತೆ 0 ಅಂದಾಗ. ಸೊ ಆರ್ ಇಂಟ್ರೆನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್. ಇ ಅಂದಾಗ ಏನಿದೆ ಅಂದರೆ ದ ಬೇಸ್ ಆಫ್ ಅ ನ್ಯಾಚುರಲ್ ಲಾಗರಿದಮ್. ಸೊ ಅದ್ರದ್ದು ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ 2.71 ಅಂತ ಇದೆ. ಸೊ ಇವಾಗ ಸೆಕೆಂಡ್ ಒನ್ ಬರೋಣ. ಇವಾಗ ಒಂದು ಕಂಪ್ಲೀಟ್ ಆಯಿತು ಯಾವುದು ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಮಾಡೆಲ್ಸ್ನಲ್ಲಿ. ಸೆಕೆಂಡ್ ಒನ್ ದಟ್ ಈಸ್ ಬಿ ಲಾಜಿಸ್ಟಿಕ್ ಗ್ರೋತ್ ಅಂತ ಇದೆ. There is no population in nature having unlimited resources for exponential growth. ಅವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಪಾಪ್ಯುಲೇಷನ್ ಏನಿದೆ ಅಂತಂತಂದರೆ ಸೈಜ್ ಪ್ರಕಾರ ನಾವು ಮಾತಾಡ್ತಾ ಇರುವಾಗ ಅನ್ಲಿಮಿಟೆಡ್ ರಿಸೋರ್ಸಸ್ ಏನಿದೆ ಅಂತಂದರೆ ಇರೋದಿಲ್ಲ ನೇಚರ್ನಲ್ಲಿ. ಸೊ ಯಾಕಂತಂದರೆ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಆಗಬೇಕಾಗಿತ್ತು ಅಂತಂದರೆ ಅನ್ಲಿಮಿಟೆಡ್ ರಿಸೋರ್ಸಸ್ ಬೇಕಾಗುತ್ತೆ. ಬಟ್ ಇನ್ ನೇಚರ್ ಏನಿದೆ ಅಂತಂದರೆ ಅನ್ಲಿಮಿಟೆಡ್ ರಿಸೋರ್ಸಸ್ ಅವೈಲೇಬಿಲಿಟಿ ಆಗೋದು ಏನಿದೆ ಅಂದರೆ ಸ್ವಲ್ಪನೇ ಆಗುತ್ತೆ. ಸೊ ಆಮೇಲೆ ಏನಾಗುತ್ತೆ ದಿಸ್ ಲೀಡ್ಸ್ ಟು ದ ಕಾಂಪಿಟೇಷನ್ ಬಿಟ್ವೀನ್ ದ ಇಂಡಿವಿಜುವಲ್ಸ್ ಫಾರ್ ಲಿಮಿಟೆಡ್ ರಿಸೋರ್ಸಸ್. ನಂತರ ಎರಡು ಸ್ಪೀಶೀಸ್ ಮಧ್ಯದಲ್ಲಿ ಏನಿದೆ ಅಂತಂದರೆ ಕಾಂಪಿಟೇಷನ್ ಆಗುತ್ತೆ. ಇದಕ್ಕೆ ಕಾಂಪಿಟೇಷನ್ ಆಗುತ್ತೆ ಅಂದರೆ ಫಾರ್ ದ ಲಿಮಿಟೆಡ್ ರಿಸೋರ್ಸಸ್ ಆ್ಯಂಡ್ ಆಲ್. ಸೊ ಇವೆಂಚುಲಿ ಏನಾಗುತ್ತೆ ಯಾರು ಫಿಟ್ ಇರ್ತಾರೋ ಅವರಷ್ಟೇ ಸರ್ವೈವ್ ಆಗುತ್ತೆ. ಸೊ ದ ಫಿಟ್ಟೆಸ್ಟ್ ಇಂಡಿವಿಜುವಲ್ ಸರ್ವೈವ್ಸ್ ಆ್ಯಂಡ್ ರೀಪ್ರೊಡ್ಯೂಸ್. ಸೊ ಯಾರು ವೀಕ್ ಇರ್ತಾರೋ ಅದು ಏನಿದೆ ಅಂತಂದರೆ ಎನಿಮಲ್ ಇಟ್ ವಿಲ್ ಡೈ. ಸೊ ಇಲ್ಲಿ ಪರ್ಟಿಕ್ಯುಲರು ಅಕಾರ್ಡಿಂಗ್ ಟು ಡಾರ್ವಿನ್ಸ್ ಲಾ ಏನಿದೆ ಅಂತಂದರೆ ಫಿಟ್ಟೆಸ್ಟ್ ಇಂಡಿವಿಜುವಲ್ ವಿಲ್ ಸರ್ವೈವ್ and reproduce. So in nature a given habitat has enough resources to support a maximum possible number beyond which no further growth is possible ಅಂತ ಇದೆ. ಈ ನೇಚರ್ನಲ್ಲಿ ಏನಾಗ್ತಾ ಇದೆ ಲಾಜಿಸ್ಟಿಕ್ ಗ್ರೋತ್ ಪ್ರಕಾರ ಏನಿದೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ನಲ್ಲಿ ಏನಿದೆ ಅಂದರೆ ಸಾಕಷ್ಟು ಇನಫ್ ರಿಸೋರ್ಸಸ್ ಇರುತ್ತೆ. ರಿಸೋರ್ಸಸ್ ಅಂದಾಗ ಫುಡ್ ಆ್ಯಂಡ್ ಸ್ಪೇಸ್ ಎದ್ರ ಸಲುವಾಗಿ ಅಂತಂದರೆ ಟು ಸಪೋರ್ಟ್ ಅ ಮ್ಯಾಕ್ಸಿಮಮ್ ಪಾಸಿಬಲ್ ನಂಬರ್ಸ್ ಎಷ್ಟಾಗುತ್ತೋ ಅಷ್ಟು ಪಾಪ್ಯುಲೇಷನ್ ಸೈಜ್ ಏನಿದೆ ಅಂದರೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಆದರೆ ಒಂದು ಹಂತಕ್ಕೆ ಬಂದಾಗ ಏನಿದೆ ಅಂದರೆ ಬಿಯಾಂಡ್ ವಿಚ್ ನೋ ಫರ್ದರ್ ಗ್ರೋತ್ ಈಸ್ ಪಾಸಿಬಲ್. ಮುಂದೆ ಏನಾಗುತ್ತೆ ಫರ್ದರ್ ಗ್ರೋತ್ ಆಗೋದಿಲ್ಲ. ಒಂದು ಪಾಯಿಂಟ್ ಬಂದಾಗ ಏನಿದೆ ಅಂತಂದರೆ ಸ್ಟಾಪ್ ಆಗಿಬಿಡುತ್ತೆ. ಅದನ್ನು ಏನಂತೀವಿ ಇಟ್ ಈಸ್ ಕಾಲ್ಡ್ ಕ್ಯಾರಿಂಗ್ ಕೆಪಾಸಿಟಿ ಕೆ ಅಂತ ಇದೆ. ನೀವು ನೆಕ್ಸ್ಟ್ ಇಮೇಜ್ನಲ್ಲಿ ನೋಡ್ಬೋದು ಡಾಟೆಡ್ ಲೈನ್ ಇದೆ, ಅದನ್ನು ಏನಂತೀವಿ ಕ್ಯಾರಿಂಗ್ ಕೆಪಾಸಿಟಿ. ಯಾಕಂದರೆ ಬ್ಲೂ ಕಲರ್ ಇರೋದೇನಿದೆ ಅಂತಂದರೆ ಲಾಜಿಸ್ಟಿಕ್ ಗ್ರೋತ್ ಇದೆ. ಸೊ ಫಸ್ಟಿಗೆ ಏನಿದೆ ಅಂದರೆ ಇನಿಷಿಯಲ್ಲಿಂದ ಇನ್ಕ್ರೀಸ್ ಆಗ್ತಾ ಬಂದು ಒಂದು ಹಂತ ಬಂದಾಗ ಏನಿದೆ ಅಂತಂದರೆ ಅದು ಡಿಕ್ರೀಸ್ ಆಗಿ ಏನಿದೆ ಅಂದರೆ ಫರ್ದರ್ ಗ್ರೋತ್ ಸ್ಟಾಪ್ ಆಗುತ್ತೆ. ಆ ರೀತಿ ಸ್ಟಾಪ್ ಆಯಿತು ಅಂದರೆ ಅದನ್ನು ಕ್ಯಾರಿಂಗ್ ಕೆಪಾಸಿಟಿ ಕೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟು ಲಾಜಿಸ್ಟಿಕ್ ಗ್ರೋತ್ನಲ್ಲಿ ದ ಪಾಪ್ಯುಲೇಷನ್ ವಿತ್ ದ ಲಿಮಿಟೆಡ್ ರಿಸೋರ್ಸಸ್ ಫುಡ್ ಆ್ಯಂಡ್ ಸ್ಪೇಸ್ ಶೋ ಇನಿಷಿಯಲಿ ಅ ಲ್ಯಾಗ್ ಫೇಸ್ followed by a phase of acceleration or deceleration and finally asymptote. ಸೊ ಈ ಪಾಯಿಂಟಿಂದ ಏನಿದೆ ಅಂತಂದರೆ ಒಂದು ಯಾವುದೋ ಒಂದು ರಿಸೋರ್ಸಸ್ ಲಿಮಿಟೆಡ್ ಅಂತ ಇದ್ದಾಗ ಆ ಪಾಪ್ಯುಲೇಷನ್ ಏನಿದೆ ಅಂತಂದರೆ ಲಿಮಿಟೆಡ್ ರಿಸೋರ್ಸ್ನಲ್ಲಿ ಸ್ಟಾರ್ಟಿಂಗ್ ಏನಿದೆ ಅಂತಂದರೆ ಇಟ್ ಶೋಸ್ ಅ ಲ್ಯಾಗ್ ಫೇಸ್. ಅಂದರೆ ಇನಿಷಿಯಲಿ ಭಾಳ ಸ್ಲೋ ಆಗ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ ಫರ್ದರು ದೆನ್ ದೆರ್ ಈಸ್ ಅನ್ ಆಕ್ಸಲರೇಷನ್ ಅಂದರೆ ಬರ್ತಾ ಬರ್ತಾ ಇನ್ಕ್ರೀಸ್ ಆಗುತ್ತೆ. ಅಲ್ಲಿ ಲಾಗ್ ಫೇಸ್ ಅಂತ ಕೊಟ್ಟಿದ್ದಾರೆ ಹೌದಾ. ಸೊ ಆಮೇಲೆ ಏನಾಗುತ್ತೆ ಒಂದು ಕರ್ವ್ ಬರ್ತಾ ಇದೆ.
ದ್ಯಾನ್ ಡಿಕ್ಲರೇಷನ್. ಸೊ ಸ್ಲೈಟ್ ಏನಿದೆ ಅಂದರೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಆ್ಯಂಡ್ ಫೈನಲಿ ಏನಿದೆ ಅಂದರೆ ಅಸಿಂಪ್ಟೋಟ್ ಅಂದರೆ ಒಂದು ಸ್ಯಾಚುರೇಷನಿಗೆ ಬರುತ್ತೆ, ಸ್ಟೇಷನರಿ ಫೇಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಏನಿದೆ ಅಂತಂದರೆ ಲಾಜಿಸ್ಟಿಕ್ ಗ್ರೋತ್ನಲ್ಲಿ ಆಗುತ್ತೆ. ಸೊ ಇನಿಷಿಯಲಿ ಸ್ಲೋ ಆಗಿರುತ್ತೆ, ಆಮೇಲೆ ನೆಕ್ಸ್ಟ್ ಇನ್ಕ್ರೀಸ್ ಆಗುತ್ತೆ, ಒಂದು ಹಂತ ಬಂದಾಗ ಡಿಕ್ರೀಸ್ ಆಗಿ ದೆನ್ ಇಟ್ ರಿಸೋರ್ಸಸ್ ಏನಿದೆ ಅಂದರೆ ಕಂಪ್ಲೀಟ್ಲಿ ಸ್ಟಾಪ್ ಆಗಿಬಿಡುತ್ತೆ. ಸೊ ದೆನ್ when the population density or population size reaches the carrying capacity, ಅಂದರೆ ಡಾಟೆಡ್ ಲೈನ್ ಏನಿತ್ತು ಅದನ್ನು ಕ್ಯಾರಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ, ಅಲ್ಲಿ ರೀಚ್ ಆದಮೇಲೆ ಏನಾಗುತ್ತೆ, ದಿಸ್ ಟೈಪ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಈಸ್ ಕಾಲ್ಡ್ ವರ್ಹುಲೆಸ್ಟ್ ಪರ್ಲ್ ಲಾಜಿಸ್ಟಿಕ್ ಗ್ರೋತ್ ಅಂತ ಹೇಳ್ತೀವಿ. ಯಾಕಂದರೆ ಈ ರೀತಿ ಗ್ರೋತು ಇನಿಷಿಯಲಿ ಕಮ್ಮಿ ಇದ್ದು ಬರ್ತಾ ಬರ್ತಾ ಇನ್ಕ್ರೀಸ್ ಆಗ್ತಾ ಬಂದು ಏನಿದೆ ಅಂದರೆ ಒಂದು ಹಂತ ಬಂದಾಗ ರಿಸೋರ್ಸಸ್ಸು ಲಿಮಿಟೆಡ್ ಆಗುತ್ತೆ, ಆವಾಗ ಡಿಕ್ರೀಸ್ ಆಗ್ತಾ ಆಗ್ತಾ ಏನಿದೆ ಅಂತಂದರೆ ಕ್ಯಾರಿಂಗ್ ಕೆಪಾಸಿಟಿ ರೀಚ್ ಆಗಿರುತ್ತೆ. ಈ ರೀತಿ ಪಾಪ್ಯುಲೇಷನ್ ಗ್ರೋತನ್ನು ಏನು ಅಂತೀವಿ, ವರ್ಹುಲೆಸ್ಟ್ ಪರ್ಲ್ ಲಾಜಿಸ್ಟಿಕ್ ಗ್ರೋತ್ ಅಂತ ಇರ್ತೀವಿ. ಇದನ್ನು ಯಾವ ರೀತಿ ಒಂದು ಇಕ್ವೇಷನಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂದರೆ dN/dt ಈಸ್ ಈಕ್ವಲ್ಸ್ ಟು RN. ಸೊ ಬ್ರ್ಯಾಕೆಟ್ನಲ್ಲಿ ಏನಿದೆ K-N ಡಿವೈಡೆಡ್ ಬೈ K. ಸೊ ವೇರ್ ಎನ್ ಅಂದರೆ ಏನಿದೆ, ಪಾಪ್ಯುಲೇಷನ್ ಡೆನ್ಸಿಟಿ ಎಟ್ ಟೈಮ್ ಟಿ. ಸೊ ಎನ್ನು ನಮಗೆ ಮುಂಚೆನೇ ಪಾಪ್ಯುಲೇಷನ್ ಸೈಜ್ ಆರ್ ಪಾಪ್ಯುಲೇಷನ್ ಡೆನ್ಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟಿ ಅಂತ ಗೊತ್ತಿದೆ. ಆರ್ ಏನಿದೆ, ಇಂಟ್ರೆನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್ ಅಂತ ಬರುತ್ತೆ. ಕೆ ಏನಂತ ಬರುತ್ತೆ, ಕ್ಯಾರಿಂಗ್ ಕೆಪಾಸಿಟಿ. ಇದು ಏನಿದೆ ಇವೆಲ್ಲ ಇದು ಲಾಜಿಸ್ಟಿಕ್ ಗ್ರೋತ್ದು ಈಕ್ವೇಷನ್. Since resources for the growth for most animal population are finite, the logistic is a realistic one. ಸೊ ನಾವು ಎರಡು ಗ್ರೋತ್ ಮಾಡೆಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಪಾಪ್ಯುಲೇಷನ್ ಸೈಜ್ ಗ್ರೋ ಆಗಬೇಕಾಗಿತ್ತು ಅಂತಂದರೆ ಫಾರ್ ಮೋಸ್ಟ್ ಆಫ್ ದ ಎನಿಮಲ್ ಪಾಪ್ಯುಲೇಷನಿಗೆ ಯಾವುದು ರಿಯಲಿಸ್ಟಿಕ್ ಇದೆ. ಸೊ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಇದೆನಾ, ಲಾಜಿಸ್ಟಿಕ್ ಗ್ರೋತ್ ಇದೆನಾ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ರಿಯಲ್ ಆಗಿರೋದು. ಯಾಕಂದರೆ ರಿಸೋರ್ಸಸ್ ಏನಿದೆ ಅಂತಂದರೆ ಯಾವಾಗೂ ಅನ್ಲಿಮಿಟೆಡ್ ಇರೋದಿಲ್ಲ. ಸೊ ಹಾಗಾಗಿ ಲಾಜಿಸ್ಟಿಕ್ ಗ್ರೋತ್ ಏನಿದೆ ಅಂತಂದರೆ ಇಟ್ ಈಸ್ ಅ ರಿಯಲಿಸ್ಟಿಕ್ ಒನ್ ಅಂತ ಇದೆ. ಯಾಕಂದರೆ ಸ್ವಲ್ಪ ಹಂತಕ್ಕೆ ರಿಸೋರ್ಸಸ್ ಅವೈಲೇಬಲ್ ಇರುತ್ತೆ, ಆಮೇಲೆ ನಂತರ ಏನಾಗುತ್ತೆ, ಡಿಕ್ರೀಸ್ ಆಗಿ ಇಟ್ ರೀಚಸ್ ಟು ದ ಸ್ಯಾಚುರೇಷನ್ ಪಾಯಿಂಟ್, ಸ್ಟೇಷನರಿ ಪಾಯಿಂಟಿಗೆ ರೀಚ್ ಆಗುತ್ತೆ. ಸೊ ನೆಕ್ಸ್ಟ್ ಸಬ್ ಹೆಡಿಂಗ್ ಏನಿದೆ, ಲೈಫ್ ಹಿಸ್ಟ್ರಿ ವೇರಿಯೇಷನ್ಸ್ ಅಂತ ಇದೆ. ಸೊ ಪಾಪ್ಯುಲೇಷನ್ ಇವಾಲ್ವ್ ಟು ಮ್ಯಾಕ್ಸಿಮೈಸ್ ದೇರ್ ರೀಪ್ರೊಡಕ್ಟಿವ್ ಫಿಟ್ನೆಸ್ ಆರ್ ಡಾರ್ವಿನ್ಸ್ ಫಿಟ್ನೆಸ್. Then under a particular set of selection pressure, the organisms evolve towards the most ಎಫಿಷಿಯಂಟ್ ರೀಪ್ರೊಡಕ್ಟಿವ್ ಸ್ಟ್ರಾಟರ್ಜೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಬ್ ಹೆಡಿಂಗ್ ಪ್ರಕಾರ ಈ ಲೈಫ್ ಹಿಸ್ಟ್ರಿ ವೇರಿಯೇಷನ್ಸ್ನಲ್ಲಿ ಏನಿದೆ ಅಂತಂದರೆ ಪಾಪ್ಯುಲೇಷನ್ ಇವಾಲ್ವ್ ಅಂದರೆ ಪಾಪ್ಯುಲೇಷನ್ ಗ್ರ್ಯಾಜುವಲ್ ಏನಿದೆ ಅಂತಂದರೆ ಇನ್ಕ್ರೀಸ್ ಆಗ್ತಾ ಬರುತ್ತೆ ಟು ಮ್ಯಾಕ್ಸಿಮೈಸ್ ದೇರ್ ರೀಪ್ರೊಡಕ್ಟಿವ್ ಫಿಟ್ನೆಸ್ ಆರ್ ಡಾರ್ವಿನ್ ಫಿಟ್ನೆಸ್ ಅಂತ ಹೇಳ್ತೀವಿ ನಾವು. ಸೊ ಏನಿದೆ ಈ ಪರ್ಟಿಕ್ಯುಲರ್ ಡಾರ್ವಿನ್ ಫಿಟ್ನೆಸ್ ಪ್ರಕಾರ ಏನಿದೆ ಅಂತಂದರೆ ಸ್ಪೀಶೀಸ್ ಯಾವುದು ಫಿಟ್ ಇರುತ್ತೋ ಅದು ಸರ್ವೈವ್ ಆಗುತ್ತೆ, ಹೌದಾ. ಸೊ ಪಾಪ್ಯುಲೇಷನ್ ಗ್ರ್ಯಾಜುವಲಿ ಏನಿದೆ ಅಂತಂದರೆ ಮ್ಯಾಕ್ಸಿಮೈಸ್ ಆಗುತ್ತೆ ರೀಪ್ರೊಡಕ್ಟಿವ್ ಫಿಟ್ನೆಸ್ ಥ್ರೂ ಏನಿದೆ ಅಂತಂದರೆ ಫಿಟ್ನೆಸ್ ಯಾವುದು ಇರುತ್ತೆ ಅದನ್ನು ಸರ್ವೈವ್ ಆಗಿ ಫರ್ದರ್ ರೀಪ್ರೊಡ್ಯೂಸ್ ಆಗುತ್ತೆ. ಅಂಡರ್ ಅ ಪರ್ಟಿಕ್ಯುಲರ್ ಸೆಟ್ ಆಫ್ ಸೆಲೆಕ್ಷನ್ ಪ್ರೆಷರ್ ಆರ್ಗ್ಯಾನಿಸಮ್ಸ್ ಇವಾಲ್ವ್ ಟುವರ್ಡ್ಸ್ ಅ ಮೋಸ್ಟ್ ಎಫಿಷಿಯಂಟ್ ರೀಪ್ರೊಡಕ್ಟಿವ್ ಸ್ಟ್ರಾಟರ್ಜೀಸ್. ಸೊ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಸರ್ಟನ್ ಆರ್ಗ್ಯಾನಿಸಮ್ಸಿಗೆ ಏನಿದೆ ಅಂದರೆ ಒಂದು ಸೆಲೆಕ್ಷನ್ ಪ್ರೆಷರ್ ಇರುತ್ತೆ. ಆ ಸೆಲೆಕ್ಷನ್ ಪ್ರೆಷರ್ನಲ್ಲಿ ಏನಾಗುತ್ತೆ ಅಂತಂದರೆ ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ ಯಾವ ಮೆಥಡನ್ನು ಅಪ್ಲೈ ಮಾಡುತ್ತೆ ಅಂತಂದರೆ ಇದಕ್ಕೆ ಟು ಪ್ರೊಡ್ಯೂಸ್ the offsprings ಅಂತಂದರೆ according to them it applies reproductive strategies and all. So method of an organisms that uses to produce an offsprings ಅಂತ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ನಲ್ಲಿ ಸಮ್ ಆರ್ಗ್ಯಾನಿಸಮ್ಸ್ ಬ್ರೀಡ್ ಓನ್ಲಿ ಒನ್ಸ್ ಇನ್ ದೇರ್ ಲೈಫ್ ಟೈಮ್. ಸೊ ಎಕ್ಸಾಂಪಲ್ಸ್ ಯಾವುದು ಅಂತಂದರೆ ಪ್ಯಾಸಿಫಿಕ್ ಸ್ಯಾಲ್ಮಾನ್ ಫಿಶ್, ಇನ್ನೊಂದೇನಿದೆ ಬ್ಯಾಂಬೂ ಪ್ಲ್ಯಾಂಟ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ ಕೆಲವೊಂದು ಆರ್ಗ್ಯಾನಿಸಮ್ಸು ಅದರದ್ದು ಬ್ರೀಡಿಂಗ್ ಪ್ರೋಸೆಸ್ ಆಗ್ತಾ ಇರುವಾಗ ಆಫ್ಸ್ಪ್ರಿಂಗ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇರುವಾಗ ತನ್ನ ಲೈಫ್ ಟೈಮ್ನಲ್ಲಿ ಒಂದೇ ಸರ್ತಿ ಏನಿದೆ ಅಂದರೆ ಬ್ರೀಡಿಂಗ್ ಆಗುತ್ತೆ. ಸೊ ಯಾವುದು ಅಂದರೆ ಸ್ಯಾಲ್ಮಾನ್ ಫಿಶ್, ಯಾವುದು ಫಸ್ಟ್ ಒನ್ ಇರೋದು ಏನಿದೆ ಅಂದರೆ ಇಮೇಜ್ನಲ್ಲಿ ನೀವು ನೋಡ್ಬೋದು ನೀವು, ದಟ್ ಈಸ್ ಪ್ಯಾಸಿಫಿಕ್ ಸ್ಯಾಲ್ಮಾನ್ ಫಿಶ್. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿರೋದೇನಿದೆ ಅಂದರೆ ಬ್ಯಾಂಬೂ ಪ್ಲ್ಯಾಂಟ್ ಇದೆ. ವೈಲ್ ಅದರ್ ಬ್ರೀಡ್ ಮೆನಿ ಟೈಮ್ಸ್. ಸೊ ಇನ್ನೂ ಕೆಲವೊಂದು ಸ್ಪೀಶೀಸ್ ಯಾವ ರೀತಿ ಇರುತ್ತೆ, ತಮ್ಮ ಲೈಫ್ ಟೈಮ್ನಲ್ಲಿ ಏನಿದೆ ಅಂದರೆ ಸಾಕಷ್ಟು ಸಾತಿ ಬ್ರೀಡಿಂಗ್ ಪ್ರೋಸೆಸ್ ಆಗ್ಬೋದು, ಆಫ್ ಸ್ಪ್ರಿಂಗ್ಸನ್ನು ಪ್ರೊಡ್ಯೂಸ್ ಮಾಡ್ಬೋದು. ಎಕ್ಸಾಂಪಲ್ಸ್ ಬಂದಾಗ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಅಂತ ಕನ್ಸಿಡರ್ ಆಗುತ್ತೆ.
ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ some produce a large number of a small sized offsprings, example oyster and a pelagic fish. ಸೊ ತಳಗಡೆ ನೀವು ಇಮೇಜ್ನಲ್ಲಿ ಸಾಕಷ್ಟು 3 ಇಮೇಜ್ ನೋಡ್ತಾ ಇದ್ದೀರಾ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಕೆಲವೊಂದು ಸ್ಪೀಶೀಸ್ ಚಿಕ್ಕದು ಸೈಜು ಆಫ್ಸ್ಪ್ರಿಂಗ್ಸ್ ಪ್ರೊಡ್ಯೂಸ್ ಮಾಡ್ಬೋದು. ತಳಗಡೆ ನೀವು ಫಿಶಸ್ ನೋಡ್ಬೋದು, ಪ್ಲೆಂಟಿ ಆಫ್ ಫಿಶಸ್ ಇದೆ, ಲಾರ್ಜ್ ನಂಬರ್ನಲ್ಲಿದೆ, ಸಾವಿರಾರು ಫಿಶಸ್ ಇದೆ. ಆದರೆ ಸೈಜ್ ಬಂದಾಗ ಏನಿದೆ ಅಂದರೆ ಸ್ಮಾಲ್ ಸೈಜ್ಡ್ ಆಫ್ಸ್ಪ್ರಿಂಗ್ಸ್ ಇದೆ. ಸೊ ಎಕ್ಸಾಂಪಲ್ಸು ಆಯಿಸ್ಟರ್ ಆ್ಯಂಡ್ ಪೆಲಾಜಿಕ್ ಫಿಶ್. ಆದರೆ ಇನ್ನೂ ಕೆಲವೊಂದು ಏನಿದೆ ಅಂದರೆ ವೈಲ್ ಅದರ್ ಪ್ರೊಡ್ಯೂಸ್ ಅ ಸ್ಮಾಲ್ ನಂಬರ್ ಆಫ್ ಅ ಲಾರ್ಜ್ ಸೈಜ್ಡ್ ಆಫ್ಸ್ಪ್ರಿಂಗ್ಸ್. ನಂಬರ್ನಲ್ಲಿ ಚಿಕ್ಕದಿರುತ್ತೆ. ಫಾರ್ ಎಕ್ಸಾಂಪಲ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಅಂದರೆ ಒಂದು ಸ್ಪೀಶೀಸ್ ಅಷ್ಟೇ ಬರ್ತ್ ಕೊಡ್ಬೋದು, ಇನ್ನು 2 ಸ್ಪೀಶೀಸ್ ಅಷ್ಟೇ ಬರ್ತ್ ಕೊಡ್ಬೋದು. ಅಂದರೆ ನಂಬರ್ನಲ್ಲಿ ಚಿಕ್ಕದಿದ್ದು ಆದರೆ ಸೈಜ್ ಬಂದಾಗ ಏನಿದೆ ಅಂದರೆ ಬರ್ಡ್ಸು ಮತ್ತು ಮ್ಯಾಮಲ್ಸ್ನಲ್ಲಿ ಲಾರ್ಜ್ ಇರುತ್ತೆ. ಸೊ 2 ಎಕ್ಸಾಂಪಲ್ಸ್ ಕೊಟ್ಟರು. ಏನಿದೆ, ಲಾರ್ಜ್ ನಂಬರ್ ಆಫ್ ಅ ಸ್ಮಾಲ್ ಸೈಜ್ಡ್ ಆಫ್ಸ್ಪ್ರಿಂಗ್ಸ್ and a small number of a large sized offsprings. Next, the above fact indicates that the life history traits of an organisms have evolved due to limited biotic and abiotic components of a habitat. ಸೊ ಇಲ್ಲೇನಿದೆ ಲಾಸ್ಟ್ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ದ ಲೈಫ್ ಹಿಸ್ಟ್ರಿ ಟ್ರೇಟ್ಸ್ ಅಂದರೆ ಲೈಫ್ ಹಿಸ್ಟ್ರಿ ಕ್ಯಾರೆಕ್ಟರ್ಸ್ನಲ್ಲಿ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ ಗ್ರ್ಯಾಜುವಲಿ ಡೆವಲಪ್ ಆಗ್ತಾ ಇದೆ ಅಂದರೆ ಡ್ಯೂ ಟು ಏನಿದೆ ಅಂದರೆ ಲಿಮಿಟೆಡ್ ಲಿವಿಂಗ್ ಆ್ಯಂಡ್ ದ ನಾನ್ ಲಿವಿಂಗ್ ಕಂಪೋನೆಂಟ್ಸ್ ಆಫ್ ಅ ಹ್ಯಾಬಿಟೇಟ್ ಅಂತ ಹೇಳ್ತಾ ಇದ್ದಾರೆ. Thank you for watching this video. Let us discuss with next topic in part 8.